ನ್ಯೂಸ್ 81 ಕನ್ನಡಕ್ಕೆ ಸ್ವಾಗತ. ನಾನು ರಾಕೇಶ್ ಮಾತನಾಡ್ತಾ ಇದ್ದೀನಿ. ಮುದ್ದಾದ ಚೆಲುವೆ ಈಗಿನ 24 ವರ್ಷ, ನೂರಾರು ಕನಸುಗಳನ್ನು ಹೊತ್ತಿ ಪ್ರೀತಿಸಿದವನ ಜೊತೆ ಕೈ ಹಿಡಿದಿದ್ದಾಳೆ. ಇದೀಗ ಮಸಣ ಸೇರಿದ್ದಾಳೆ. ನನ್ನ ಸಾವಿಗೆ ಪತಿ ಮನೆಯವರೇ ಕಾರಣ ಅಂತ ಹೇಳಿ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ದಾಳೆ. ಮುದ್ದಾದ ಚೆಲುವೆ ಈಗಿನ್ನು 24 ವರ್ಷ, ನೂರಾರು ಕನಸು ಹೊತ್ತು ಪ್ರೀತಿಸಿದವನ ಕೈ ಹಿಡಿದಿದ್ಲು. ಇದೀಗ ಮಸಣ ಸೇರಿದ್ದಾಳೆ. ನನ್ನ ಸಾವಿಗೆ ಪತಿ ಮನೆಯವರೇ ಕಾರಣ ಅಂತ ಹೇಳಿ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ದಾಳೆ. ಈಕೆ ಹೆಸರು ಸ್ಪಂದನ. ಕನಕಪುರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಎಂಬುವರ ಮಗಳು. 1.5 ವರ್ಷಗಳ ಹಿಂದೆ ಮನೆಯವರನ್ನ ಲೆಕ್ಕಿಸದೆ ಪ್ರೀತಿಸಿದ ಹುಡುಗನ ಕೈ ಹಿಡಿದು ಮದುವೆಯಾಗಿದ್ಲು. ಪ್ರತಿಷ್ಠಿತ ಬ್ಯಾಂಕ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಕೈ ತುಂಬಾ ಸಂಬಳವನ್ನ ಪಡಿತಾ ಇದ್ಲು. ಆದ್ರೆ ತನ್ನ ಪಾಪಿ ಗಂಡ ಮತ್ತು ನೀಚ ಅತ್ತಿಯ ಕಾಟ, ವರದಕ್ಷಿಣೆಯ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ಲು. ಇಂದು ಲೌಕಿಕ ಜೀವನವೇ ಸಾಕು ಅಂತ ತಾನು ವಾಸವಿದ್ದ ಮಾದನಾಯಕನಹಳ್ಳಿಯ ಅಂಚೆ ಪಾಳ್ಯದ ಬಾಡಿಗೆ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ತಂಗಿ, ತಮ್ಮ, ತನ್ನ ಅಪ್ಪ, ಅಮ್ಮನೇ ಪ್ರಪಂಚ ಅಂತ ಸ್ಪಂದನ ಕಾಲೇಜು ದಿನಗಳಲ್ಲಿ ಚೆನ್ನಾಗಿ ಓದ್ತಾ ಇದ್ಲು. ತಾನಾಯ್ತು ತನ್ನ ಮನೆ, ತನ್ನ ಓದು ಅಂತಾನೆ ಇದ್ಲು. ಉನ್ನತ ಶಿಕ್ಷಣಕ್ಕೆ ಯಲಹಂಕದ ಖಾಸಗಿ ಕಾಲೇಜಿಗೆ ಸೇರಿದ್ಲು. ಈ ವೇಳೆ ಇನ್ಸ್ಟಾಗ್ರಾಂನಲ್ಲಿ ಈ ಭೂಪ ಅಭಿಷೇಕ್ ಎಲ್ಲಿಂದ ಬಂದೋ ಪ್ರೀತಿ ಪ್ರೇಮ ಅಂತ ದಂಬಾಲು ಬಿದ್ದಿದ್ದ. ಅಪ್ಪ ಅಮ್ಮನೆ ಸರ್ವಸ್ವ ಅಂತಿದ್ದ ಸ್ಪಂದನಾಳನ್ನ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಂಡು ಕನಕಪುರ ಬಳಿಯ ಹಾರೋಹಳ್ಳಿಯಲ್ಲಿನ ಕರಿಕಲ್ಲುದೊಡ್ಡಿ ಎಂಬ ಗ್ರಾಮದಲ್ಲಿನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಮಾದನಾಯಕನಹಳ್ಳಿಯ ಅಂಚೆ ಪಾಳ್ಯಕ್ಕೆ ಶಿಫ್ಟ್ ಆಗಿದ್ದ. ಪದೇ ಪದೇ ವರದಕ್ಷಿಣೆಯ ಕಿರುಕುಳ ಬೇಸತ್ತಿದ್ದ ಸ್ಪಂದನ ತನ್ನ ಅಪ್ಪ ಚಂದ್ರು ಅವರಿಗೆ ತಿಳಿಸಿದ್ಲು. ರಾಜಿ ಪಂಚಾಯಿತಿ ಮಾಡಿ 5 ಲಕ್ಷ ರೂಪಾಯಿ ಹಣವನ್ನ ಸಹ ನೀಡಿದ್ರು. ಆದ್ರೆ ಹಣದ ಅಮಲು ತಾಯಿ ಮಗನ ತಲೆಗೆ ಏರಿತ್ತು. ಮಾನಸಿಕ ಹಿಂಸೆಯ ಜೊತೆಗೆ ದೈಹಿಕ ಹಿಂಸೆಯನ್ನು ತಾಳಲಾರದೆ ಸ್ಪಂದನ ಕೊನೆಯುಸಿರು ಚೆಲ್ಲಿದ್ದಾಳೆ. ಇನ್ನು ಸಾವಿಗೂ ಮುನ್ನ ತಂಗಿಗೆ ಮೆಸೇಜ್ ಕಳುಹಿಸಿರುವ ಸ್ಪಂದನ, ನನ್ನ ಸಾವಿಗೆ ಅಭಿ ಹಾಗೂ ಅವರ ಕುಟುಂಬಸ್ಥರು ಹಾಗೂ ಕೆಲಸ ಮಾಡ್ತಾ ಇರುವ ಜಾಗದಲ್ಲಿರುವವರು ಕಾರಣ ಅಂತ ಮೆಸೇಜ್ ಮಾಡಿದ್ದಾಳೆ ಸ್ಪಂದನ. ಆ ನಂತರ ಸಾವನ್ನಪ್ಪಿದ್ದಾಳೆ. ಸರ್ 12:30 ನನ್ನ ಮಗಳು ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾವನೆ, ಬಂದ್ಬಿಡ್ತೀನಪ್ಪ ಅಂದು. ಬಂದ್ಬಿಡವ ಅಂತ ಹೇಳಿದೆ. ತಿರುಗಿ ಇನ್ನು 10 ನಿಮಿಷ ಬಿಟ್ಕೊಂಡು ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು. ಹಚ್ಕೋ ಕೂತಿದ್ಲಂತೆ. ಏನು ಕರೆಕ್ಟಾಗಿ ಹೇಳವ ಅಂದೇಟ್ಗೆ ತಿರ್ಗಾ ಕಟ್ ಮಾಡಿಬಿಡ್ಲು ಫೋನು. ತಿರ್ಗಾ ಫೋನ್ ಮಾಡಿದ್ರು ಫೋನ್ ತೆಗೀಲಿಲ್ಲ. ಒಂದು ಫೋನು ತೆಗೀಲಿಲ್ಲ. ನಮ್ಮ ಮಿಸ್ಸಸ್ಸು, ನಮ್ಮ ಅಕ್ಕಂದು ಒಬ್ರದ್ದು ಫೋನ್ ತೆಗೀಲಿಲ್ಲ. ಇನ್ನೊಬ್ಬ ನನ್ನ ಫ್ರೆಂಡು ಶಿವಣ್ಣ ಅಂತ ಮಾಡ್ದೆ, ಅವನದು ಫೋನ್ ತೆಗೀಲಿಲ್ಲ. ಅಷ್ಟೊತ್ತಿಗೆ ಏನು ಮಾಡೋವನು, ಗಾಂಜಾ ಹೊಡ್ಕೊಬಂದವನೆ. ಗಾಂಜಾ ಹೊಡ್ಕೊಬಂದು ಹೊಡೆದು ಸಾಯಿಸವನೆ. ಬೆಳಗ್ಗೆಯಲ್ಲಿ ಕಾಲು ತೊಳೆದು ಎಲ್ಲ ಪೂಜೆ ಮಾಡಿಸ್ಕೊಂಡವನೆ. ಪೂಜೆ ಮಾಡಿಸ್ಕೊಂಡು ನೇಣ ಹಾಕೊಂಡವ್ರೆ ಅಂತ ಎತ್ಕೋಗಿ ಆಸ್ಪತ್ರೆ ಮುನಗಿಸವನೆ. ನಮಗೆ ಅವ್ರ ಕಡೆಯಿಂದನೇ ಗೊತ್ತಾಯಿತು. ತೀರಾಗವ್ರೆ, ನೇಣ ಹಾಕೋಬಿಟ್ಟವ್ರೆ ನಿನ್ನ ಮಗಳು ಅಂತ. ನಾವೆಲ್ಲ ಬಂದು ನಾ ಬರೋದಕ್ಕೆ ಆಂಬುಲೆನ್ಸ್ಗೆ ಹಾಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಎತ್ಕೊಯ್ತಾಯಿದ್ರು. ಆಂಬುಲೆನ್ಸ್ ಅಡ್ಡ ಹಾಕ್ಬಿಟ್ಟು ನೋಡಿದ್ರೆ ಅದು ನೇಣ ಹಾಕೊಂಡಿರೋದೆಲ್ಲ ಅದು ಹೊಡೆದು ಸಾಯಿಸಿರೋದು. ಎಷ್ಟು ವರ್ಷ ಆಗಿತ್ತು? 1.5 ವರ್ಷ ಆಗಿತ್ತು. ಯಾವ ಥರ ಮದುವೆ ಆಗಿತ್ತು? ಮದುವೆ ಅವನು ಸದ್ ಮಾಡಿದೆ. ಕಾಲೇಜಿಗೆ ಹೋಯ್ತಾ, ಬೃಂದಾವನ ಕಾಲೇಜಿಗೆ ಹೋಯ್ತಾ ಇದ್ವಿ. ಇಲ್ಲಿ ಹೆಬ್ಬಾಳದ ಹತ್ರ. ಯಾವುದು ಶಿವಣ್ಣ? MBA ಓದ್ತಾ ಇದ್ಲು. ಪ್ರಶ್ನೆ ಟೈಮ್ ಮೇಲೆ ಅವನು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ಲವ್ ಮಾಡಿ ಕರ್ಕೋಗಿ ಸದ್ ಮಾಡಿದೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಬಿಟ್ಟ. ನಮಗೂ ಗೊತ್ತಿಲ್ಲ. ಕನಕಪುರದಲ್ಲಿ ಕರ್ಕೊಂಡೋದನು ಈ ಕೆಲಸ ಮಾಡೋನೀಗ. ಮೊದಲೊಂದು ಸತಿ ಜಗಳ ಮಾಡ್ಕೊ ಬಂದ್ಬಿಟ್ಟಿದ್ಲು. ನನ್ನ ಬಾಮೈದ ಕರ್ಕೊಬಂದು ಬುದ್ಧಿ ಹೇಳಿ ತಿರ್ಗಾ ಗಂಡನ ಜೊತೆನೇ ಹೋಯ್ತೀನಿ ಅಂತ ಓದ್ಲು ಅವಳು. ಹೋಗಿ ತಿರ್ಗಾ ಮೊನ್ನೆ ಈ ದೃಶ್ಯ ಆಗದೆ. ಈ ದೃಶ್ಯ ಇದು ದುಡ್ಡಿಸ್ಕಮ್ಮ. ನಮ್ಮ ಮಾವರವ್ರೆ ಆಡು ಮೇಯಿಸ್ಕೊಂಡು ಆಡು ಮಾರಿ ದುಡ್ಡು ಕಳ್ಸವ್ರೆ. ನಮ್ಮ ಮಿಸ್ಸಸ್ ಕಳ್ಸವ್ರೆ. ದುಡ್ಡು ಬಂಗಿ ಸೇದೋದು ದುಬ್ಸೋದು ಹೋಗಿ. ನನಗೆ ನನ್ನ ಗಂಡ ಹೊಡೆದು ಹಿಂಸೆ ಮಾಡ್ತಾವನೆ, ನಾನು ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ನನ್ನ ಕರ್ಕೊಂಡು ಹೊಂಟೋಗ್ಬಿಡು ಅಂತ ಫೋನ್ ಮಾಡ್ತಾಳೆ. ತದನಂತರ ನಮ್ಮ ಮಾವ ಏನಂತಾರೆ, ಇಲ್ಲಮ್ಮ ನೀನು ಬಂದುಬಿಡು ಮನೆಗೆ,
ನಾನು ನೋಡ್ಕೋತೀನಿ ನಿನ್ನ ಅಂತ 12 ಮುಕ್ಕಲಲ್ಲಿ ಫೋನ್ ಮಾಡಿ ಫೋನ್ ಕಟ್ ಮಾಡ್ತಾರೆ. ಇವತ್ತೇ ಈ ದಿನ 24ನೇ ತಾರೀಕಲ್ಲಿ 12:30 ಮಧ್ಯಾಹ್ನ. ತಿರ್ಗಿ ಅದಾಗ 5-10 ನಿಮಿಷಕ್ಕೆ ಹೇಗೇನು ತಿರ್ಗಿ ಅವ್ರ ತಾಯಿ ಫೋನ್ ಮಾಡೋರೆ, ಫೋನ್ ಎತ್ತಿಲ್ಲ. ನಮ್ಮ ಅವ್ರ ಸ್ನೇಹಿತರು ಫೋನ್ ಮಾಡೋರೆ, ಫೋನ್ ತೆಗಿತಾ ಇಲ್ಲ. ಇವ್ರಿಗೆ ಗಾಬರಿ ಬಂದು ಆಯಿತು ಯಾಕೋ ತೆಗಿತಾಯಿಲ್ಲ, ಏನೋ ಬಿಡಮ್ಮ ಅಂದ್ಬಿಟ್ಟು ಸುಮ್ಮನಾಗಿದ್ದಾರೆ. ಇದೆಲ್ಲ ಆಗಿ ಮಧ್ಯಾಹ್ನ 12:45 1 ಗಂಟೆ ಸಮಯದಲ್ಲಿ ಅವನಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಹೊಡೆದು ಅವನ್ನ ಸಾಯಿಸ್ಬಿಟ್ಟು ಇದನ್ನು ಡ್ರಾಮಾ ಥರ ಆ್ಯಕ್ಟ್ ಮಾಡಿದ್ದಾನೆ. ನ್ಯಾಣ ಹಾಕೋ ಥರ ಹಾಕಿ ಇದು ಯಾರಿಗೂ ವಿಚಾರ ತಿಳಿಸ್ಲೇ ಇಲ್ಲ. ಅವನು ಇಮಿಡಿಯೇಟ್ಲಿ ತೊಗೊಂಡು ಏನು ಮಾಡಿದ್ದಾನೆ, ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ನಾಟಕ ಆಡಿಕೊಂಡು ತೊಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ರೀತಿ ಹೋಗಿದ್ದಾನೆ. ಬಟ್ ಅವ್ರು ಸ್ವತ್ತಿ 1-1:30 ಗಂಟೆಗೆ ತೊಗೊಂಡೋಗಿದ್ದಾನೆ ಪ್ರಕ್ರಿಯೆ ಹಾಸ್ಪಿಟ್ಲಿಗೆ. ಅಲ್ಲಿ ಏನಿದೆ, ಇಲ್ಲಿ ಆಲ್ರೆಡಿ ಡೆತ್ ಆಗಿದೆ, ನೀವು ಆಲ್ರೆಡಿ ಆಚೆ ಹೋಗೋಣ ಅಂತ ಹೇಳಿದ್ದಾರೆ. ಆದರೆ ನಮಗೆ ವಿಚಾರ ಬಂದದ್ದು ಅವರ ರಿಲೇಷನ್ ಕಡೆಯಿಂದನೇ ಸುಮಾರು 3 ಗಂಟೆ 5 ನಿಮಿಷಕ್ಕೆ ನಮಗೆ ವಿಚಾರ ಬಂತಿದೆ. ಯಾರಿಗೆ? ನಮ್ಮ ಮಾವವ್ರಿಗೆ. ನಾವೆಲ್ಲ ಬಂದು ಬೆಂಗಳೂರಿಗೆ ಏನಾಯಿತು ಏನಂತ ನೋಡೋ ಬರೋಷ್ಟರಲ್ಲಿ ಆ ಹುಡುಗಿ ಸತ್ತೋಗಿರೋದು ನಿಜವಾಗ್ತಿದೆ. ಅದನ್ನು ನಾವು ಹೋಗೋಷ್ಟರಲ್ಲೆಲ್ಲ ಪೊಲೀಸ್ನವರು ಬಂದಿರ್ತಾರೆ. ಅವ್ರಿಗೆ ಪೊಲೀಸ್ನವರು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಅವನ್ನ ಇದಕ್ಕೆ ಸ್ಟೇಷನಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮ ಮಾವನ ಮಗಳು ಹುಡುಗಿ ಶವನ ತೊಗೊಂಡೋಗಿ ಕಾರ್ಯಾಗಾರದಲ್ಲೇ ಮಡಗಿದ್ದಾರೆ. ಬೆಳಗ್ಗೆ ಇದನ್ನು ತನಿಖೆ ಆಗಬೇಕು. ಇದನ್ನು ಉನ್ನತವಾಗಿ ಇದು ಯಾವುದು ರೆಕಮೆಂಡೇಷನ್ಗೆ ಇನ್ನೊಂದಕ್ಕೆ ಮತ್ತೊಂದಿಗೆ ಯಾವುದಕ್ಕೂ ಮಣಿಬಾರ್ದು. ನಾನು ಇಲ್ಲಿ ಒಂದು ಮನವಿ ಮಾಡೋದು, ಆರಕ್ಷಕರಿಗೆ ಯಾವುದೇ ರೀತಿ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಇಲ್ಲಿ ಮರಗಿಂತ ಮರ ದೊಡ್ಡವಿರ್ತವೆ ಅಂತ ಅವ್ರು ಹೇಳಿದ್ರು ಮಾಡೋಕ್ಕಾಗಲ್ಲ, ಇವ್ರು ಹೇಳಿದ್ರು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲರೂ ರೆಕಮೆಂಡೇಷನ್ ಇದ್ದೇ ಇರ್ತದೆ. ಬಟ್ ಇದು ಏನೋ ದೇವರು ಅಂತ ನಂಬಿ ಕೆಲಸ ಮಾಡ್ತಾರಂಥ ಆರಕ್ಷಕರು ಇದನ್ನು ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕಂತ ಅವ್ರಲ್ಲಿ ಮನವಿ ಮಾಡ್ಕೋತೀವಿ. ಸದ್ಯಕ್ಕೆ ಮಾದನಾಯಕನಹಳ್ಳಿಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳನ್ನ ಕಳೆದುಕೊಂಡ ದುಃಖದಲ್ಲಿ ಪೋಷಕರು ಮುಳುಗಿದ್ದಾರೆ. ಕಾಮದ ದಾಹದಲ್ಲಿದ್ದವನ ಪ್ರೀತಿಯ ಆಟದ ಮದುವೆ ಇಂದು ಸ್ಮಶಾನ ಸೇರಿದೆ. ಹಣದ ಮುಂದೆ ಸ್ಪಂದನ ಹೆಣವಾಗಿ ಹೋಗಿದ್ದಾಳೆ.